ಓಂ ಭುಜಂಗೇಶಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ನಾಗರ ಪಂಚಮಿ, ಗರುಡ ಪಂಚಮಿ, ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಅದ್ಭುತವಾದ ವಿಶೇಷವಾದ ದಿನ ಕೂಡ ಇದಾಗಿರುತ್ತೆ. ಇಂದು ನಾಗರ ಪಂಚಮಿಯನ್ನು ಯಾಕೆ ಆಚರಣೆ ಮಾಡ್ಕೋಬೇಕು? ಅನಾದಿ ಕಾಲದಿಂದಲೂ ನಾವು ಹಿಂದಿನಿಂದಲೂ ನೋಡ್ಕೊಂಡ್ಬಂದಾಗ ನಾವು ಚಿಕ್ಕ ಮಕ್ಕಳಿಂದ ನಮ್ಮ ಪರಂಪರೆಗಳಲ್ಲಿ ಹಳ್ಳಿಗಳಲ್ಲಿ ನಾಗಬನಗಳಿಗೆ ಹಾಲನ್ನು ಎರೆಯೋದು, ತನಿಯನ್ನು ಎರೀತಕ್ಕಂಥದ್ದು, ವಿಶೇಷವಾದ ಭಕ್ಷ್ಯಗಳನ್ನು ಎಲ್ಲ ತೊಗೊಂಡೋಗಿ ಮಾಡಿ ಅಲ್ಲಿಟ್ಟು ಬರ್ತಕ್ಕಂಥದ್ದು. ಇದು ಇಂದು ಯಾವುದೇ ಚಾಕು ಅಥವಾ ಕತ್ತರಿ ಅಥವಾ ಯಾವುದನ್ನು ಕೂಡ ಹಚ್ಚೋದಿಲ್ಲ, ಅದನ್ನು ಕೊಯ್ಯೋದಿಲ್ಲ ಅಥವಾ ಹಚ್ಚೋಕ್ಕೆ ಹೋಗೋದಿಲ್ಲ, ಯಾವುದನ್ನು ಕಡಿಯೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈ ನಾಗರ ಪಂಚಮಿಯ ವಿಶೇಷಗಳೇನು, ಇದು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ. ನಾಗರ ಪಂಚಮಿ ಅಥವಾ ಚಿತ್ರನೇಮಿ ವ್ರತ ಅಂತೂ ಕೂಡ ಇದನ್ನು ಕರೀತಾರೆ. ಇಂದು ಗರುಡ ಪಂಚಮಿನೂ ಹೌದು, ಹಾಗೆ ಜೋಕಾಲಿ ಹಬ್ಬ ಅಂತೂ ಕೂಡ ಹಳ್ಳಿಗಳ ಕಡೆ ಇದನ್ನು ಕರೀತಾರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನು ನಾವು ನಾಗರ ಪಂಚಮಿ, ಗರುಡ ಪಂಚಮಿ ಅಥವಾ ಜೋಕಾಲಿ ಹಬ್ಬ ಅಂತೂ ಕೂಡ ಕರಿತೀವಿ. ಯಾಕೆಂದರೆ ದ್ವಾಪರದಲ್ಲಿ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನಿಗೆ ಈ ಸರ್ಪಕ್ಕೆ ಸಾವಿಗೆ ಸರ್ಪವೇ ಕಾರಣ ಅಂಥೇಳಿ ಒಂದು ದೊಡ್ಡ ಮಹಾಯಾಗ ಮಾಡ್ತಾ ಇರ್ತಾನೆ. ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ಸರ್ಪಗಳು ಕೂಡ ಆ ಯಾಗಕ್ಕೆ, ಆ ಯಜ್ಞಕ್ಕೆ ಬಲಿ ಆಗ್ತಾ ಇರ್ತವೆ. ಆ ಬಲಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇನ್ನು ಭೂಲೋಕದಲ್ಲಿ ನಾಗ ಸಂತತಿನೇ ಸಂಪೂರ್ಣವಾಗಿ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋ ಸಮಯಕ್ಕೆ ಸರಿಯಾಗಿ ಆಸ್ತಿಕ ಮಹಾಮುನಿಗಳು ಬಂದು ಜನಮೇಜಯನಿಗೆ ಹೇಳ್ತಾರೆ, ಬೇಡಪ್ಪ, ಯಾವುದೋ ಒಂದು ನಾಗ ನಿಮ್ಮ ತಂದೆಯನ್ನು ಕಡ್ದಿದೆ ಅಂಥೇಳಿ ಇಡೀ ಆ ನಾಗ ಸಂತತಿಯನ್ನು ಹಾಳು ಮಾಡೋದು ಬೇಡ ಅಂತ ಹೇಳಿದ ಸಂದರ್ಭದಲ್ಲಿ ಜನಮೇಜಯ ಮಹಾರಾಜರು ಆ ಯಾಗವನ್ನು ನಿಲ್ಲಿಸಿದ ದಿನವೇ ಈ ನಾಗ ಪಂಚಮಿ ಕೂಡ ಆಗಿರುತ್ತೆ. ಅದರ ಜೊತೆಗೆ ಸರ್ಪ ಸಂಕುಲ ಕೂಡ, ಸರ್ಪ ಅಂತಕ್ಕಂಥದ್ದು ಎಷ್ಟೋ ಸರಿ ರೈತನ ಮಿತ್ರ ಅಂತೂ ಕೂಡ ನಾವು ಹೇಳ್ಕೋಬೋದು. ಎಷ್ಟು ಬೆಳೆದಂಥ ಬೆಳೆಗಳನ್ನೆಲ್ಲ ಇಲಿಗಳು ತಿಂತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಸರ್ಪ ಆ ಇಲಿಗಳನ್ನು ನಾಶ ಮಾಡಿ ನಮಗೂ ಕೂಡ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಬೋದು. ಅದ್ರ ಜೊತೆಗೆ ಸಾಕ್ಷಾತ್ ಕೃಷ್ಣ ಭಗವಾನರು ಸಹ ಆ ಸ್ನೇಹಿತರ ಜೊತೆ ಆಡ್ತಾ ಇರತಕ್ಕಂಥ ಆ ಸಂದರ್ಭದಲ್ಲಿ ಒಬ್ಬ ಆ ಸ್ನೇಹಿತ ಒಂದು ನದಿಯಲ್ಲಿ ಬಿದ್ದಾಗ ಕಾಳಿಂಗ ಸರ್ಪ ಆತನನ್ನು ತಿನ್ನೋದಕ್ಕೆ ಅಥವಾ ಆತನನ್ನು ಇದು ಮಾಡೋಕ್ಕೆ ಹೋದಾಗ ಕಾಳಿಂಗ ಸರ್ಪಕ್ಕೂ ಬುದ್ಧಿ ಹೇಳಿ ಕಾಳಿಂಗ ಸರ್ಪವನ್ನು ಅದನ್ನು ಮಣಿಸಿದ ದಿನ ಯಾವುದು ಅಂದರೆ ಅದು ನಾಗ ಪಂಚಮಿ ಕೂಡ ಆಗಿರುತ್ತೆ. ಅಶ್ವತ್ಥ ಕಟ್ಟೆ ಕಡೆ ಇರ್ಬೋದು, ನಾಗಶಿಲೆಗಳಿರ್ತಕ್ಕಂಥ ಕಡೆ ಹಾಲನ್ನು ಎರೀತಕ್ಕಂಥದ್ದು, ಎಳ್ಳಿನಿಂದ ಮಾಡಿದಂಥ ಪದಾರ್ಥಗಳನ್ನು ಅಲ್ಲಿಟ್ಟು ಬರ್ತಕ್ಕಂಥದ್ದು, ಆ ಹುತ್ತ ಇದ್ದರೆ ಹುತ್ತಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ಹುತ್ತದ ಮಣ್ಣನ್ನು ಪುಟ್ಟ ಮಕ್ಕಳ ಗಂಡು ಮಕ್ಕಳಾದರೆ ಬಲಗಿವಿ, ಹೆಣ್ಣುಮಕ್ಕಳಾದರೆ ಎಡಗಿವಿಗೆ ಇಡ್ತಕ್ಕಂಥದ್ರಿಂದ ರೋಗ ರುಜಿನಗಳಿಂದ ಮುಕ್ತರಾಗ್ತೀವಿ. ನಮ್ಮಲ್ಲಿರ್ತಕ್ಕಂಥ ವಿಷ ಅಂತಕ್ಕಂಥ ಒಂದು ನೆಗೆಟಿವಿಟಿ ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅದ್ರ ಜೊತೆಗೆ ಇಂದು ಮಹಾವಿಶೇಷವಾಗಿ ಸಹೋದರರಿಗೆ ಹೊಕ್ಕಳು ಮತ್ತು ಬೆನ್ನಿನ ಮೇಲೆ ಹಾಲನ್ನು ಪ್ರೋಕ್ಷಣೆ ಮಾಡಿ ಹಾಲನ್ನು ಎರೆದಾಗ ಮುಂದಿನ ಪೀಳಿಗೆ ಕೂಡ ತುಂಬ ಚೆನ್ನಾಗಿರಬೇಕು, ಹಾಗೆ ಇಂದಿನ ಪೀಳಿಗೆಯ ಆಶೀರ್ವಾದ ಕೂಡ ಇರಬೇಕು ಅಂತಕ್ಕಂಥ ಆಶೀರ್ವಾದ ಮಾಡ್ತಕ್ಕಂಥ ಒಂದು ವಿಶೇಷವಾದ ದಿನ ಕೂಡ ಇದಾಗಿರುತ್ತೆ. ಇವತ್ತು ಗೆಜ್ಜೆ ವಸ್ತ್ರ ಇರ್ಬೋದು, ಹಾಲು ತುಪ್ಪವನ್ನು ಎರೀತಕ್ಕಂಥದ್ದು. ಎಷ್ಟೋ ಜನ ಹೇಳ್ತಾರೆ ಹಾಲು ತುಪ್ಪ ನಾಗನಿಗೆ ಎರೆದ್ಬಿಟ್ರೆ ನಿಮ್ಗೆ ಒಳ್ಳೇದಾಗ್ಬಿಡುತ್ತಾ ಅಂತ. ಭೂಮಿ ತಂಪಾಗತ್ತೆ. ನಾವು ಭೂಮಿ ಮೇಲೆ ಇರ್ತಕ್ಕಂಥವರು ನಾವು ಯಾವಾಗಲೂ ಹೇಳ್ತೀವಿ ದೈವ ಬಲ, ನಮ್ಮ ಬಲ, ಸ್ಥಾನ ಬಲ ಇರಬೇಕು. ದೈವ ಬಲ ಆಕಾಶ ಮೇಲಕ್ಕೆ ನೋಡ್ತೀವಿ, ದೇವರು ಅಂದರೆ, ಇನ್ನು ನಮ್ಮ ಬಲ ಸ್ಥಾನ ಬಲ. ಇದಕ್ಕೆ ಈ ಒಂದು ಪರಂಪರೆಗಳಲ್ಲಿ ವೈಜ್ಞಾನಿಕವಾಗಲೂ ಕೂಡ ಒಂದು ಬಾಂಧವ್ಯಗಳನ್ನು ಬೆಸೆತಕ್ಕಂಥ ಹಬ್ಬವೇ ಈ ನಾಗಪಂಚಮಿ ಆಗಿರುತ್ತೆ. ನೋಡಿ, ಬಹಳ ವಿಶೇಷವಾಗಿ ಇಂದು ರಾಹುಕಾಲ 3:35 5:10 ತನಕ ರಾಹುಕಾಲ ಇರುತ್ತೆ. ಬಹಳ ಒಂದು ಪರ್ವಕಾಲ ಯಾವುದು? ನಾಗಪಂಚಮಿಯನ್ನು ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಪರ್ವಕಾಲ ಅಂದರೆ ಬೆಳಗಿನ ಜಾವ 10:55 12:26 ತನಕ ನಾಗಪೂಜೆ ಮಾಡಿದ್ರೆ ಭಾಳಷ್ಟು ಶುಭ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಅದೇ ಜೊತೆಗೆ 12:30 2:01 ತನಕ ನಾಗರಿಗೆ ತನಿ ಎರೆಯೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನು ಬೆಳಗಿನ ಜಾವ 6 ಯಾವಾಗಲೂ ಅಷ್ಟೇ ಸೂರ್ಯೋದಯದ ಕಾಲ ಯಾವತ್ತೂ ಶುಭ ಇರುತ್ತೆ. ಹಾಗಾಗಿ ಈ ನಾಗಪಂಚಮಿ, ಗರುಡ ಪಂಚಮಿ ಬಾಂಧವ್ಯಗಳನ್ನು ಬೆಸೆಯೋದು, ಅದರ ಜೊತೆಗೆ ಕುಟುಂಬದಲ್ಲಿ ಎಲ್ಲರನ್ನೂ ಕೂಡ ಶಾಂತಿಯಿಂದ ಕಾಪಾಡ್ತಕ್ಕಂಥ ಒಂದು ವೈಜ್ಞಾನಿಕ ಸತ್ವ ಇರತಕ್ಕಂಥ ಹಬ್ಬ ಯಾವುದು ಅಂದರೆ ಅದು ನಾಗರ ಪಂಚಮಿ ಆಗಿರುತ್ತೆ. ಕೇವಲ ಇಂದು ನವನಾಗ ಸ್ತೋತ್ರ ಹೇಳ್ಕೊಳ್ಳೋದು, ಅನಂತಂ ವಾಸಿಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತ್ರ ರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಈ ಮಂತ್ರ ಹೇಳ್ಕೊಳ್ಳಿ. ಇಲ್ಲ ಅಂದರೆ ಓಂ ಅನಂತಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ನಾಗಪಂಚಮಿ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.